ತೊಗೊಂಡಿದ್ದೇನೆ ಲಾಸ್ಟ್ ಮಂತ್ 11ನೇ ತಾರೀಕಿಗೆ. ಆನಂತರ ಶಿವಮೊಗ್ಗದಲ್ಲಿ 2 ಸೆಂಟ್ರಲ್ ಪ್ರಿಸನ್ ಇದೆ. ಅದು ಮೇಲ್ ಪ್ರಿಸ್ನರ್ ಸಲುವಾಗಿ ಒಂದು ಸೆಂಟ್ರಲ್ ಪ್ರಿಸನ್ ಇದೆ, ಮತ್ತು ಫಿಮೇಲ್ ಪ್ರಿಸ್ನರ್ ಸಲುವಾಗಿ ಸೆಂಟ್ರಲ್ ಪ್ರಿಸನ್ ಇದೆ. ಇಲ್ಲಿ 819 ಜನ ಅವರು ಮೇಲ್ ಪ್ರಿಸ್ನರ್ಸ್ ಇಲ್ಲಿದ್ದಾರೆ, 32 ಜನ ಫಿಮೇಲ್ ಪ್ರಿಸ್ನರ್ಸ್ ಇದ್ದಾರೆ. ಆನಂತರ ಮೂರನೇ ಇಲ್ಲಿ ಹೈ ಸೆಕ್ಯೂರಿಟಿ ಪ್ರಿಸನ್ದು ಒಂದು ಕನ್ಸ್ಟ್ರಕ್ಷನ್, ಅದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಇದೆ, ಅದು ಕೂಡ ಇದೆ. ಸೊ ಇದು ಪ್ರಾಜೆಕ್ಟ್ ಇಲ್ಲಿ ಇದೆ. 3 ಸಂಸ್ಥಾನ ನಮ್ಮ ಪ್ರಕಾರ ಪ್ರಿಸನ್ ರಿಲೇಟೆಡ್ ಇಲ್ಲಿ ಇದೆ. ಸೊ ಅದಕ್ಕಾಗಿ ಶಿವಮೊಗ್ಗ ಪ್ರಿಸನ್ ಡಿಪಾರ್ಟ್ಮೆಂಟ್ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದು ಆಗಿಬರುತ್ತೆ. ಸೊ ನಾನು ಇದು 3 ಇದಕ್ಕೆ ನೋಡಬೇಕು, ಅದಕ್ಕಾಗಿ ನಾನು ಬಂದೆ. ನಿನ್ನೆ ಮೇನ್ ಪ್ರಿಸನ್ ಏನಿದೆ ಅಲ್ಲಿ ಭೇಟಿ ಕೊಟ್ಟೆ, ಆನಂತರ ಫಿಮೇಲ್ ಪ್ರಿಸನ್ಗೆ ಭೇಟಿ ಕೊಟ್ಟೆ. ಇವತ್ತು ಬೆಳಿಗ್ಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗಿ ಏನು ಕಾಮಗಾರಿ ಇದೆ, ಯಾಕೆಂದರೆ 100 ಕೋಟಿ ಅದರ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅದು ಮಂಜೂರಾತಿ ಆಗಿದೆ. ಯಾವ ರೀತಿ ಅವರು ಕೆಲಸ ನಡೀತಾ ಇದೆ ಅದೆಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. ಆನಂತರ ಈಗ 11 ಗಂಟೆಯಿಂದ ಯಾಕೆಂದರೆ ಪ್ರಿಸನ್ನಲ್ಲಿ ಏನಾದರೂ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಥವಾ ಪ್ರಿಸನ್ ಏನಾದರೂ ಗಲಾಟೆ ಮಾಡ್ತಾರೆ, ಸೊ ಲೋಕಲ್ ಪೊಲೀಸ್ದು ನಮಗೆ ಸಹಾಯ ಬೇಕಲೇಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಮೀಟಿಂಗ್ KSISFದು ನಮ್ಮ ಶಿವಪ್ರಕಾಶ್ ಅವರು ಇದ್ದಾರೆ, ಅವ್ರ ಜೊತೆಗೆ DHO ಅವರು ನಟರಾಜ್ ಅವರು ಇದ್ದರು, ಅವ್ರ ಜೊತೆಗೆ ಡಾಕ್ಟರ್ ಮಧುಸೂದನ್ ಮತ್ತು ನಿಖಿಲ್ ಇವರು ನಾವು ಯಾವ ರೀತಿಯಲ್ಲಿ ಕೆಲವು ಸಮಸ್ಯೆಗಳು ಇದೆ ನಾವು ಜೊತೆಗೆ ಕೆಲಸ ಮಾಡಿಕೊಂಡು ಪ್ರಿಸನ್ ಸೆಕ್ಯೂರಿಟಿ ಹೆಚ್ಚಿಸಬಹುದು. ಮತ್ತು ಅಲ್ಲಿ ಒಳಗಡೆ ಆರೋಗ್ಯ ಸಂಬಂಧಪಟ್ಟದ್ದು ಕೆಲವು ಸಮಸ್ಯೆಗಳಿದೆ, ಮೆಡಿಸಿನ್ ಸಪ್ಲೈ ಬಗ್ಗೆ ಸ್ವಲ್ಪ ಸಮಸ್ಯೆಗಳು ಇದೆ, ಅದು ಹಾಗೆ ನಾವು ಅದು ನಮ್ಮ ನಿರ್ವಹಣೆ ನಾವು ಮಾಡಬೇಕು. ಅದರ ಬಗ್ಗೆ ನಾವು ಚರ್ಚೆ ಈಗ ಮಾಡಿದ್ದೀವಿ. ಸೊ ಆ ಎಲ್ಲ ಉದ್ದೇಶ ನಾವು ಇಟ್ಕೊಂಡು ನಾವು ಮಾಡಿದ್ದು. ನಮ್ಮ ಜೊತೆಗೆ ನಮ್ಮ DIG ಪ್ರಿಸನ್ ದಿವ್ಯಾ ಅವರು ಇದ್ದಾರೆ, ಮತ್ತು ಕರಿಯಪ್ಪ ಅವರು ಅಡಿಷನಲ್ SP ಇದ್ದಾರೆ, ರಮೇಶ್ ಇದ್ದಾರೆ, ಡಾಕ್ಟರ್ ರಂಗನಾಥ್ ಅವರು ಲೋಕಲ್ ಇದ್ದಾರೆ, ಪ್ರೊಫೆಷನಲ್ ಮೇಘಾ ಇದ್ದಾರೆ. ಸೊ ಎಲ್ಲರೂ ನಾವು ಕೂಲಂಕುಷವಾಗಿ 1.5 ಗಂಟೆಗೆ ನಾವು ಇದು ಚರ್ಚೆ ನಾವು ಮಾಡಿದ್ದೀವಿ, ಮತ್ತು ಕೆಲವು ಒಳ್ಳೆಯ ಸಲಹೆ ಸೂಚನೆಗಳು ಬಂದಿದೆ. ಮುಂದೆ ಇನ್ನೂ ಒಳ್ಳೆಯ ರೀತಿಯಿಂದ ನಮ್ಮ ಕಾರಾಗೃಹಿ ಇಲಾಖೆ ವತಿಯಿಂದ ಅವರು ಕೆಲಸ ಮಾಡ್ತಾರೆ. ನಾವು ಈಗ ಅಡಿಕ್ಷನ್ ಬಗ್ಗೆ ಕೆಲವು ಕ್ರಮಗಳು ತೊಗೊಳ್ಬೇಕಾಗತ್ತೆ. ಅಡಿಕ್ಷನ್ ಸೆಂಟರ್ ಓಪನ್ ಮಾಡಬೇಕು, ಮತ್ತು ಗಾಂಜಾ ಅಥವಾ ಮೊಬೈಲ್ದು ಸಾಗಾಣಿಕೆ ಏನಾಗತ್ತೆ, ಜನ ಎಸೆತಾ ಇದ್ದಾರೆ, ಅದು ಹಾಗೆ ನಾವು ಇನ್ನೂ ಕಡಿಮಾನ ಹಾಕಬೇಕು. ಅವರು ಮೇಲಿನ ಮೇಲೆ ಸರ್ಚ್ ಎಲ್ಲ ಮಾಡ್ತಾನಿದ್ದಾರೆ. ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವರು ಕೂಡ ಔಚಕ್ಕಾಗಿ ಸರ್ಚ್ ಎಲ್ಲ ಮಾಡಬೇಕು. ಮತ್ತು ಇದು ಎಲ್ಲ ಅಕ್ರಮ ಚಟುವಟಿಕೆ ಇದಕ್ಕೆ ಇನ್ನೂ ನಾವು ಕಡಿಮಾನ ಒಳ್ಳೆ ರೀತಿಯಿಂದ ನಮ್ಮ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸು ಸಹಾಯದಿಂದ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು. ಜನರಿಗೆ ಕೂಡ ನೆಮ್ಮದಿ ಇರಬೇಕು, ಮತ್ತು ಒಳಗಡೆ ಯಾರು ಕೈದಿಗಳು ಯಾರ್ದು ನಡತೆ ಚೆನ್ನಾಗೇ ಇದೆ ಅವರು ಕೂಡ ಅಲ್ಲಿ ಚೆನ್ನಾಗಿ ಅವರು ಇರಬೇಕು. ಯಾಕೆಂದ್ರೆ ಎಲ್ಲರೂ ಅಲ್ಲಿ ಏನಿದ್ದಕ್ಕೆ ಬಹಳ ಬದಮಾಸಿಲ್ಲ. 80% ನಾವು ಹೇಳ್ತೀವಿ ಯಾರು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ ಇದ್ದಾರೆ ಅವರು ಫಸ್ಟ್ ಟೈಮ್ ಆಫೆಂಡರ್ಸ್ ಇರ್ತಾರೆ, ಅವರು ಸೆಕೆಂಡ್ ಆಫೆನ್ಸ್ ಮಾಡಿಲ್ಲ, ಅವರು ಒಂದೇ ಆಫೆನ್ಸ್ ಮಾಡಿದ್ದಾರೆ. ಅದು ಏನು ಮಾಡ್ತಾರೆ, ಅವರು ಗಂಡ ಹೆಂಡತಿದು ಕೊಲೆ ಮಾಡಿರ್ತಾನೆ, ಹೆಂಡತಿ ಗಂಡಂದು ಕೊಲೆ ಮಾಡಿರ್ತಾನೆ, ಸೊಸೆ ಇದು ತಮ್ಮ ಅತ್ತೆದು ಕೊಲೆ ಮಾಡಿರ್ತಾಳೆ, ಅತ್ತೆ ಸೊಸೆದು ಕೊಲೆ ಮಾಡಿರ್ತಾಳೆ. ಈ ರೀತಿ ಕೇಸೇಜ್ ಏನಿದ್ದಕ್ಕೆ ವೈಯಕ್ತಿಕ ದ್ವೇಷ ಮತ್ತು ವೈಯಕ್ತಿಕದು ಒಂದು ನಾವು ಹೇಳ್ಬೋದು ಸಮಸ್ಯೆಗಳ ಸಲುವಾಗಿ ಹೆಚ್ಚೆಚ್ಚಾಗಿ ಜನ ಅದಕ್ಕೆ ಸಲುವಾಗಿದ್ದಾರೆ. ಆರ್ಗನೈಸ್ಡ್ ಕ್ರೈಮ್ಲಿ ಇರೋರು ಈ ರೀತಿ ಇರೋರು ಬಹಳ ಅಷ್ಟು ಜನ ಇಲ್ಲ. ಸೊ ಎಲ್ಲರೂ ಬಹಳ ಭಾರಿ ಕ್ರಿಮಿನಲ್ಗಳು ಇದ್ದಾರೆ. ಅದು ಕೂಡ ಮನೋಭಾವನೆ ನಮ್ಮ ಪ್ರಕಾರ ಇಟ್ಕೊಳ್ಳೋದು ಸರಿ ಆಗಲ್ಲ. ಆದರೆ ಯಾರು ಬದಮಾಸಿದ್ದಾರೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಲೋಕಲ್ ಪೊಲೀಸ್ ಆಗಲಿ ಅಥವಾ ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತೊಗೊಳ್ಬೇಕು ಅವರು ನಾವು ತೊಗೊಳ್ತೀವಿ. ಆದರೆ ಯಾರು ಒಂದು ನ್ಯಾಯಾಲಯದಿಂದ ಅವ್ರಿಗೆ ಶಿಕ್ಷೆ ಆಗಿದೆ, ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ನಾವು ನೋಡಬೇಕು ಬಹಳ ಅತಿರೇಕಕ್ಕೆ ಅವ್ರಿಗೆ ಏನಾದ್ರು ಸಮಸ್ಯೆ ಆಗಬಾರ್ದು. ಏನು ಗೌರ್ಮೆಂಟ್ದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಏನೇನು ಸೌಲಭ್ಯ ಇದೆ, ಅವ್ರಿಗೆ ಊಟ ಏನು ಕೊಡಬೇಕು, ಯಾವ ಕ್ವಾಲಿಟಿದು ಊಟ ಕೊಡಬೇಕು, ಯಾವ ಕ್ವಾಲಿಟಿದು ಅವ್ರಿಗೆ ಆರೋಗ್ಯ ನಾವು ನೋಡ್ಕೊಳ್ಬೇಕು, ಬೇರೆ ಅವ್ರಿಗೆ ಸೌಲಭ್ಯ ಏನು ಕೊಡಬೇಕು, ಇದೆಲ್ಲ ನಾವು ನೋಡ್ಕೊಂಡಿದ್ದೀವಿ, ನಾವು ಪರಿಶೀಲನೆ ಮಾಡಿದ್ದೀವಿ. ಮತ್ತು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಈಗ ನಾವು ಹೊಸ ಒಂದು ಸಿಸ್ಟಮ್ ನಾವು ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ 6 ಜನ ನಮ್ಮ ಪ್ರಿಸನ್ ಸ್ಟಾಫ್ಗೆ ನಾವು ಪ್ರಶಸ್ತಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಬಹುಮಾನ ಅವ್ರಿಗೆ ರಿವಾರ್ಡ್ ಕೊಡ್ತೀವಿ. 4 ಜನ KSISFನವ್ರಿಗೆ ನಾವು ರಿವಾರ್ಡ್ ಕೊಡ್ತೀವಿ, 5 ಜನ ಫಿಮೇಲ್ ಪ್ರಿಸನ್ ಸ್ಟಾಫ್ಗೆ ನಾವು ರಿವಾರ್ಡ್ ಕೊಡ್ತೀವಿ. ಅದರ ಜೊತೆಗೆ ನಾವು 5 ಜನ ಯಾರು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ ಇದ್ದಾರೆ ಅವ್ರಿಗೆ ಕೂಡ ಒಳ್ಳೆ ನಡತೆದು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಮತ್ತು ಫಸ್ಟ್ ಟೈಮ್ ಹೆಡ್ ಕ್ವಾರ್ಟರ್ನಲ್ಲಿ DG ಪ್ರಿಸನ್ಸ್ಗೆ 60 ದಿವಸ ಒಂದು ರೆಮಿಷನ್ ಪೀರಿಯಡ್ ಕೊಡೋದು ಅವ್ರಿಗೆ ಪವರ್ ಇದೆ. ಆದರೆ ಇನ್ನೂವರೆಗೆ ಹೆಡ್ ಕ್ವಾರ್ಟರಿಂದ ಅವ್ರಿಗೆ ರೆಮಿಷನ್ ಪೀರಿಯಡ್ದು 60 ಡೇಸ್ ಅವ್ರಿಗೆ ಸಜೆ ಕಮ್ಮಿ ಮಾಡೋದು 1 ವರ್ಷದಲ್ಲಿ ಆ ಪವರ್ ಅದು ಉಪಯೋಗ ಆಗಿಲ್ಲ. ಸೊ ನಾನು ನಿನ್ನೆ ಅವರು ಯಾರು 5 ಜನ ಯಾರಿಗೆ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅವರು ಒಳ್ಳೆ ಕೆಲಸ ಮಾಡೋದಕ್ಕಾಗಿ ಅವ್ರಿಗೆ ನಾವು 30 ದಿವಸ ನಾನು DG ಪ್ರಿಸನ್ದು ಖಾತೆಯಲ್ಲಿ ಏನು ಅದು ಅಧಿಕಾರ ಇದೆ
ಆ ಅಧಿಕಾರ ಪ್ರಕಾರ ಅವ್ರಿಗೆ ರಿಮಿಷನ್ ಪೀರಿಯಡ್ ನಾನು 5 ಜನಕ್ಕೆ 30 ದಿವಸ ಅದು ನಿನ್ನೆ ಕೊಟ್ಟಿದ್ದೇನೆ, ಮತ್ತು ಇದು ಮುಂದುವರಿಸ್ತೀವಿ. ಯಾಕೆಂದರೆ ನಮ್ಮ ಉದ್ದೇಶ ಇದೆ, ಅವರು ಏನು ತಪ್ಪು ಮಾಡಿದ್ದಾರೆ ಅವರು ತಿದ್ಕೊಳ್ಬೇಕು, ಅವರು ಅರಿತುಕೊಳ್ಬೇಕು ನಾವು ತಪ್ಪು ನಾವು ಮಾಡಿದ್ದೀವಿ, ಮುಂದೆ ನಾವು ತಪ್ಪು ಮಾಡೋದಿಲ್ಲ, ಮತ್ತು ಬೇರೆಯವ್ರಿಗೆ ಕೂಡ ಬುದ್ಧಿಮಾತು ಹೇಳಬೇಕು ಇಲ್ಲ ಈ ರೀತಿ ತಪ್ಪು ಮಾಡಬಾರ್ದು, ಸಮಾಜ ಸಲುವಾಗಿ ಇದು ಅವರು ದುರಂತಕಾರಿ ಆಗತ್ತೆ, ಮತ್ತು ಅವ್ರ ವೈಯಕ್ತಿಕ ಜೀವನ ಕೂಡ ದುರಂತಕಾರಿ ಆಗತ್ತೆ. ಸೊ ನಾವು ಎರಡು ನೋಡಬೇಕು, ಪ್ರಿಸನ್ ಅಡ್ಮಿನಿಸ್ಟ್ರೇಷನ್ ಕೂಡ ಸರಿಯಾಗಿ ಆಗಬೇಕು, ಮತ್ತು ಅವರದ್ದು ಸುಧಾರಣೆ ಕೂಡ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ಒಂದು ಕಾರಾಗೃಹ ಸುಧಾರಣೆ ಸಂಕಲ್ಪ ಅಭಿಯಾನ ಅದು ಕೂಡ ನಡೆಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಿಸನ್ನಲ್ಲಿ ಸರ್ಚ್ಗಳು ನಾವು ಜಾಸ್ತಿ ಮಾಡಿದ್ದೀವಿ. ಮತ್ತು ಈಗ ನಾವು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಫಸ್ಟ್ ಟೈಮ್ ಪ್ರಿಸನರ್ಸ್ ಏನಿದ್ದಾರೆ ಅವ್ರಿಗೆ ಸೆಗ್ರಿಗೇಟ್ ಮಾಡೋದು. ಯಾಕೆಂದರೆ ಫಸ್ಟ್ ಟೈಮ್ ಯಾರು ಅದು ಮಾಡಿಕೊಂಡು ಬರ್ತಾರೆ ಅಂತ ಅವರು ಹಾರ್ಡ್ ಆ್ಯಂಡ್ ಕ್ರಿಮಿನಲ್ ಇರಲ್ಲ, ಆದರೆ ಹಾರ್ಡ್ ಆ್ಯಂಡ್ ಕ್ರಿಮಿನಲ್ ಜೊತೆಗೆ ಅವರು ಬಿಟ್ಟರೆ ಅವರು ಕೂಡ ಒಂದು ದೊಡ್ಡ ಕ್ರಿಮಿನಲ್ ಆಗಿಬಿಡ್ತಾರೆ. ಸೊ ಅದರ ಸಲುವಾಗಿ ಫಸ್ಟ್ ಟೈಮ್ ಅಫೆಂಡರ್ಸ್ಗೆ ನಾವು ಒಂದು ಸೆಗ್ರಿಗೇಷನ್ದು ಅದು ನಾವು ನೋಡ್ತಾ ಇದ್ದೀವಿ. ಮತ್ತು ಅಲ್ಲಿ ಅವ್ರಿಗೆ ಮನಸ್ಸು ಪರಿವರ್ತನೆಗೆ ಏನಾದರೂ ನಾವು ಮಾಡ್ಬೋದು, ಅವ್ರಿಗೆ ಧ್ಯಾನ ಮಾಡಿಸೋದು, ಅವ್ರಿಗೆ ಯೋಗ ಮಾಡಿಸೋದು, ಅಥವಾ ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಸೋದು, ಅವ್ರಿಗೆ ಅವರ ಸಲುವಾಗಿ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡಿಸೋದು, ಇದು ಎಲ್ಲಕ್ಕೆ ಪಾಡ್ಕಾಸ್ಟ್ ಮಾಡಿಸೋದು. ನಾವು ಹೊಸ ಹೊಸ ವಿಧಾನಗಳು ಈ ಮೆಂಟಲಿ ಅವ್ರಿಗೆ ನೆಗೆಟಿವ್ ಥಿಂಕಿಂಗ್ ಹೇಗೆ ಕಡಿಮೆ ಮಾಡಬೇಕು, ಮತ್ತು ಅವರು ಒಳ್ಳೆ ಆಗಲಿಕ್ಕೆ ಅವ್ರಿಗೆ ನಾವು ಒಂದು ಉತ್ತೇಜನವನ್ನು ನೀಡಬೇಕು. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲವು ಅದು ಅಭಿಯಾನಗಳು, ಕೆಲವು ನಮ್ಮ ಕಾರ್ಯಕ್ರಮಗಳು ನಾವು ಅನುಷ್ಠಾನ ನಾವು ಗೊಳಿಸ್ತೀವಿ, ಅದು ನಾವು ಮುಂದುವರಿಸ್ತೀವಿ ನಾವು. ಓಕೆ.